ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಹೌದು, ನಿಜವಾಗ್ಲೂ ಕ್ಷಮೆ ಕೇಳ್ತೀನಿ. ನನಗೆ ನಿಜವಾಗ್ಲೂ ಈ ಸಿನಿಮಾ ಈ ತರ ಇರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಕೂಡ ಟ್ರೈಲರ್ನ ನೋಡಿದ್ದೆ. ಟ್ರೈಲರ್ ನನಗೆ ಓಕೆ ಅನ್ನಿಸ್ತು. ಯಾಕಂದ್ರೆ ಕತೆ ನನ್ಗೆ ಆಲ್ರೆಡಿ ಗೊತ್ತಿದೆ. ಒಂದು ಅದ್ಭುತವಾದಂತ ನನ್ನ ಕನ್ನಡ ಮೂವಿ ಈ ಕಥೆಯ ಮೇಲೆ ಬಂದಿದೆ. ಆ ಕಥೆಯ ಜೊತೆನೆ, ಆ ಭಕ್ತಿಯ ಜೊತೆನೆ ನಾವೀಗ ದೊಡ್ಡವರಾಗಿದ್ದೀವಿ. ದೊಡ್ಡವರಾಗ್ತಾ ಆಗ್ತಾ ನಮ್ಮ ಸಿನಿಮಾ ನೋಡುವಂತ ಶೈಲಿಗಳು ಬದಲಾಗ್ತಾ ಇದಾವೆ. ಕೆಲವರಿಗೆ ಮಾಸ್ ಇಷ್ಟ, ಕ್ಲಾಸ್ ಇಷ್ಟ, ಅನಿಮೇಷನ್ ಇಷ್ಟ, ಅನಿಮೆ ಇಷ್ಟ. ಬಟ್ ನಾನು ಎಲ್ಲಾ ತರದ ಮೂವಿಗಳನ್ನ ನೋಡ್ತೀನಿ. ಡ್ರೀಮ್ ವರ್ಕ್, ಪಿಕ್ಸಾರ್, ವಾಲ್ಟ್ ಡಿಸ್ನಿ, ಮಾರ್ವೆಲ್ ಸ್ಟುಡಿಯೋಸ್ ಇಂತ ಅನೇಕ ಯೂನಿವರ್ಸಲ್ ಮೂವಿಗಳನ್ನ ಅನಿಮೇಟೆಡ್ ಸ್ಟೈಲ್ ಅಲ್ಲಿ ನಾನ್ ನೋಡಿದೀನಿ. ನೀವು ಕೂಡ ನೋಡಿದೀರಾ. ಆದ್ರೆ ಇದು ಅವೆಲ್ಲದಕ್ಕಿಂತ ಒಂಥರ ನಿಜವಾಗ್ಲೂ ವಿಭಿನ್ನವಾಗಿತ್ತು. ಕೆಲವು ಸೀನ್ ಗಳನ್ನ ಸ್ಕ್ರೀನ್ ಶಾಟ್ ತಗೊಂಡು ವಾಲ್ ಪೇಪರ್ ಇಟ್ಕೊಳ್ಳುವಷ್ಟು ಅದ್ಭುತವಾದಂತ ದೃಶ್ಯವನ್ನ ಈ ಸಿನಿಮಾ ಹೊಂದಿತ್ತು. ಆ ಒಂದು ಕ್ಲೈಮ್ಯಾಕ್ಸ್ ಇತ್ತಲ್ಲ, ಆ ಒಂದು 20 to 15 ಮಿನಿಟ್ ಸೀನ್ ಇತ್ತಲ್ಲ, ಅದಂತೂ ಪ್ಯೂರ್ ಗೂಸ್ ಬಂಪ್ಸ್. ನೀವೊಂದು ಕಥೆನ ಇಮ್ಯಾಜಿನೇಷನ್ ಮಾಡ್ಕೋತಾ ಇದ್ದೀರಾ. ನಿಮ್ಗೆ ಯಾರೋ ಒಂದು ಕತೆ ಹೇಳ್ತಾ ಇದಾರೆ, ನೀವು ಅದನ್ನ ಇಮ್ಯಾಜಿನೇಷನ್ ಮಾಡ್ಕೋತಾ ಇದ್ದೀರಾ. ನಿಮ್ಮ ಇಮ್ಯಾಜಿನೇಷನ್ಗೆ ಯಾವ ರೀತಿ ದೃಶ್ಯ ಬರುತ್ತೋ ಅಷ್ಟು ದೃಶ್ಯವನ್ನ ನೀವೊಂದು ಪರದೆ ಮೇಲೆ ನೋಡ್ತಾ ಇದ್ದೀರಾ. ಅಷ್ಟು ಪರ್ಫೆಕ್ಟ್ ಆದಂತ ವರ್ಕ್ ಈ ಒಂದು ಅನಿಮೇಷನ್ ಅಲ್ಲಿ ಆಗಿತ್ತು. ಅದರಲ್ಲೂ ಕೂಡ ನಾನು ಹೆಮ್ಮೆ ಪಡುವಂತ ವಿಷಯ ಅದೇನು ಅಂತಂದ್ರೆ, ನಮ್ಮ ಒಂಬಾಳೆ ಫಿಲಮ್ಸ್ ಅವರು ಈ ಒಂದು ಅನಿಮೇಷನ್ ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಆ ಅನಿಮೇಷನ್ ವರ್ಕ್ ಯಾವುದು ಅಂತ ಅಂದ್ರೆ ಮಹಾವತಾರ್ ನರಸಿಂಹ. ಸೊ ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಾವಣ. ಇವತ್ತು ನಾನು ನಿಮ್ಗೆ ನಮ್ಮ ಮಹಾವತಾರ್ ನರಸಿಂಹ ಅನಿಮೇಟೆಡ್ ಚಿತ್ರದ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ರಿವ್ಯೂ ಕಡೆ ಹೋಗೋಣ. ಮಹಾವತಾರ್ ನರಸಿಂಹ ಸಿನಿಮಾ ಶುರುವಾಗುತ್ತೆ ಕಶ್ಯಪ ದಿತಿ ಅನ್ನುವಂತಹ ಇಬ್ಬರು ಋಷಿ ದಂಪತಿಗಳಿಂದ. ದಿತಿ ತನ್ನ ಮನೋಕಾಮನೆಗಳಿಗೆ ಸಿಲುಕಿ ಕಶ್ಯಪ ಅವರೊಂದಿಗೆ ತಮ್ಮ ಬಾಂಧವ್ಯವನ್ನು ಸರಿ ಇಲ್ಲದ ಸಮಯದಲ್ಲಿ ಸಂಧಿಸುತ್ತಾರೆ. ಅದರಿಂದ ಅವರಿಗೆ ಇಬ್ಬರು ರಾಕ್ಷಸ ಮಕ್ಕಳು ಜನಿಸ್ತಾರೆ. ಅದರಲ್ಲಿ ಹಿರಣ್ಯಾಕ್ಷ ಕಿರಿಮಗನಾದ್ರೆ ಹಿರಣ್ಯಕಶಿಪು ಹಿರಿಮಗ. ಅಸುರರಾಗಿದ್ದಂತಹ ಇವರಿಬ್ಬರಿಗೂ ದೇವಾನುದೇವರುಗಳನ್ನೆಲ್ಲ ನಾಶ ಮಾಡಿ ಅವರ ಜಾಗವನ್ನ ಕಬಳಿಸಿ ಅವರ ಸ್ಥಾನವನ್ನ ನಾವು ಪಡ್ಕೊಬೇಕು ಅನ್ನುವಂತ ಆಸೆ ಉಟ್ಕೊಳ್ಳುತ್ತೆ. ಆ ಆಸೆಯಲ್ಲೇ ಭಗವಂತನ ಭಕ್ತಿಯಲ್ಲಿ ಎಲ್ಲ ಮನುಷ್ಯರನ್ನ ಕೊಲ್ಲೋದಿಕ್ಕೆ ಶುರು ಮಾಡ್ತಾರೆ. ಅವರ ಕೋಪ ಪ್ರತಾಪಕ್ಕೆ ತ್ರಿಲೋಕಗಳೇ ನಡುಗೋದಿಕ್ಕೆ ಶುರುವಾಗ್ತವೆ. ಮೊದಲಿಗೆ ಭೂಮಿಯನ್ನೇ ನಮ್ಮ ವಶ ಮಾಡ್ಕೊಬೇಕು ಅನ್ಕೊಂಡಂತ ಆ ಅಸುರರು ಭೂಮಾತೆಯನ್ನ ಅಪಹರಿಸಿ ಬಂಧಿಸುತ್ತಿರ್ತಾರೆ. ಅದರಲ್ಲಿ ಮುಖ್ಯ ಪಾತ್ರವನ್ನ ಹಿರಣ್ಯಾಕ್ಷ ಹೊಂದಿರೋದ್ರಿಂದ ಭಗವಂತನೇ ವರಹ ರೂಪವನ್ನ ಪಡೆದುಕೊಂಡು ಹಿರಣ್ಯಕಶಿಪುವಿನ ತಮ್ಮನಾದಂತ ಹಿರಣ್ಯಾಕ್ಷನನ್ನ ಕೊಲ್ತಾರೆ. ಇದರಿಂದ ಕ್ರೋಧಿತಗೊಂಡಂತ ಹಿರಣ್ಯಕಶಿಪು ಬ್ರಹ್ಮಯಾಗವನ್ನ ಮಾಡಿ ಬ್ರಹ್ಮದೇವರಿಂದ ಸೃಷ್ಟಿಯ ನಿಮ್ಮ ಯಾವ ರಚನೆಗಳಿಂದಲೂ ನನಗೆ ಸಾವು ಬರಬಾರದಂತೆ ವರವನ್ನ ಪಡ್ಕೊಳ್ತಾನೆ. ಅದರಂತೆ ಅತ್ಯಂತ ಬಲಶಾಲಿಯಾಗಿದ್ದಂತ ಹಿರಣ್ಯಕಶಿಪು ಸಂಪೂರ್ಣ ಬ್ರಹ್ಮಾಂಡವನ್ನ ತನ್ನ ಮುಷ್ಟಿಯಲ್ಲಿಟ್ಕೊಂಡಿರ್ತಾನೆ. ಇದರಿಂದ ಭಯಭೀತಗೊಂಡಂತ ದೇವತೆಗಳು ಆ ದೇವರ ರಾಜನಾದಂತ ಇಂದ್ರನ ಹತ್ರ ಮೊರೆ ಹೋಗ್ತಾರೆ. ಇಂದ್ರ ಹಿರಣ್ಯಕಶಿಪಿನ ಗರ್ಭಿಣಿ ಹೆಂಡತಿಯಾಗಿದ್ದಂತ ಗಯಾದುವನ್ನ ಅಪಹರಿಸಿ ತರುವಾಗ ನಾರದ ಮುನಿಗಳು ಇಂದ್ರರನ್ನ ತಡೆದು ಧರ್ಮವನ್ನ ತಿಳಿಸ್ತಾರೆ. ಅಂದಿನಿಂದ ಗಯಾದು ಕೂಡ ಆ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಒಬ್ಬ ಮಗುವಿಗೆ ಜನ್ಮ ಕೊಡ್ತಾಳೆ. ಅವನೇ ಪ್ರಹ್ಲಾದ. ದೇವರನ್ನ, ಭಗವಂತನನ್ನ, ಈ ಮೂರು ಲೋಕಗಳನ್ನ ತನ್ನ ಕಾಲಡಿಯಲ್ಲಿ ಇಟ್ಕೊಂಡಿದ್ದಂತಹ ಆ ಅಸುರ ಹಿರಣ್ಯಕಶಿಪು ತನ್ನ ಮಗನ ಭಕ್ತಿಯ ಮುಂದೆ ಏನಾಗ್ತಾನೆ ಅನ್ನೋದನ್ನೇ ಸಿನಿಮಾದಲ್ಲಿ ನಮ್ಗೆ ತೋರಿಸಿದ್ದಾರೆ. ಮುಂದೆ ಕತೆ ನಾನು ಹೇಳಿಲ್ಲ ಅಂದ್ರೂ ಏನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ಭಕ್ತ ಪ್ರಹ್ಲಾದ ಅನ್ನುವಂತಹ ಆಲ್ ಟೈಮ್ ಡಿವೋಷನಲ್ ಎನ್ಚಾಂಟೆಡ್ ಮೂವಿನ ನಾವು ನೋಡಿದೀವಿ, ಇವತ್ತು ಕೂಡ ನೋಡ್ತೀವಿ. ಇವತ್ತು ಕೂಡ ಆ ಸಿನಿಮಾದ ಹಾಡುಗಳನ್ನ ನಾವು ಸ್ಮರಿಸ್ತೀವಿ. ಒಂದು ಅದ್ಭುತವಾದಂತಹ ಕತೆ ಜೊತೆ ಆಗಿನ ಕಾಲದಲ್ಲೇನೆ ಸಿನಿಮ್ಯಾಟಿಕ್ ಮಾಸ್ಟರ್ ಪೀಸ್ ಅನ್ನ ಕೊಟ್ಟಿದ್ದಂತ ಸಿನಿಮಾ ಭಕ್ತ ಪ್ರಹ್ಲಾದ. ನಾನು ಈಗ ಯಾಕೆ ಆ ಭಕ್ತ ಪ್ರಹ್ಲಾದ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಮಹಾವತಾರ್ ನರಸಿಂಹ ಮೂವಿ ನೋಡ್ಬೇಕಾದ್ರೆ ಸೈಮಲ್ಟೇನಿಯಸ್ಲಿ ಭಕ್ತ ಪ್ರಹ್ಲಾದ ನನಗೆ ಕ್ಲಾಶ್ ಆಗ್ತಾ ಇತ್ತು. ಆ ಸಿನಿಮಾಗೂ ಈ ಕತೆಗೂ ಆ ಘಟನೆಗಳಿಗೂ ಈ ಘಟನೆಗಳಿಗೂ ಕಂಪ್ಯಾರಿಸನ್ ನನ್ನ ಮೈಂಡ್ ಮಾಡ್ತಾ ಇತ್ತು. ಸೊ ಈ ಕಂಪ್ಯಾರಿಸನ್ ಬಗ್ಗೆ ನಾವು ಲಾಸ್ಟ್ ಮಾತಾಡೋಣ ಅಂತ ಹೇಳ್ತಾ, ಈ ಅನಿಮೇಷನ್ ಹೇಗಿತ್ತು ಅಂತ ಹೇಳೋದಾದ್ರೆ, ಇದು ಮೈಂಡ್ ನವಿರೇಳಿಸುವಂತಹ ಸಿನಿಮಾ. ನಿಮ್ಮ ಇಮ್ಯಾಜಿನೇಷನ್ ಲೆವೆಲ್ ಏನಿದೆ ಆ ಲೆವೆಲ್ ನ ರೀಚ್ ಮಾಡುತ್ತೆ ಈ ಸಿನಿಮಾ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದು ಕಥೆಯನ್ನ ನೀವು ಕಲ್ಪನೆ ಮಾಡ್ಕೋತಾ ಇದ್ದೀರಾ. ಆ ಕಲ್ಪನೆಯ ಬಿಂಬ ಒಂದು ಪರದೆ ಮೇಲೆ ಬರ್ತಾ ಇದೆ, ಅದನ್ನ ನೀವು ನೋಡ್ತಾ ಇದ್ದೀರಾ. ಆ ಪರದೆಯಲ್ಲಿ ಬರ್ತಾ ಇರುವಂತಹ ಸಿನಿಮಾನೇ ಅಥವಾ ಆ ಪರದೆ ಮೇಲೆ ಬರ್ತಾ ಇರುವಂತಹ ಚಿತ್ರಣನೇ ಮಹಾವತಾರ್ ನರಸಿಂಹ. ದಟ್ ಕಲರ್ಸ್, ದಟ್ ಕ್ಲಾರಿಟಿ, ದಟ್ ಸೆಟಪ್, ದಟ್ CGI, ದಟ್ ವರ್ಡ್ ಬಿಲ್ಡಿಂಗ್ ಕಂಟೆಂಟ್ ಇತ್ತಲ್ಲ, ಅದಂತೂ ನೆಕ್ಸ್ಟ್ ಲೆವೆಲ್ ಅಲ್ಲೇ ಇತ್ತು. ವಿಜುವಲ್ಸ್, ಲೈಟ್ಸ್, ಎಲ್ಲ ಸನ್ನಿವೇಶಗಳನ್ನ ನಿಲ್ಲಿಸ್ಕೊಂಡು ವರ್ಣಿಸ್ಬೇಕು ಅನ್ಸುತ್ತೆ. ಅಷ್ಟು ಪ್ಯೂರ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅನ್ನ ಈ ಮಹಾವತಾರ್ ನರಸಿಂಹ ನನಗೆ ಕೊಡ್ತು. ಒಂದು ಭರವಸೆಯ ಬೆಳಕು ಅನ್ನುವಂತಹ ಒಂದು ಸನ್ನಿವೇಶವನ್ನ ಒಂದು ಹೂವಿನಲ್ಲಿ ತೋರಿಸಿದಾರಲ್ಲ, ಆ ಒಂದು ಸನ್ನಿವೇಶ ಮಾತ್ರ, ಆ ಒಂದು ಘಟನೆ ಮಾತ್ರ, ಆ ಒಂದು ಥಿಂಕಿಂಗ್ ಕೆಪಾಸಿಟಿ, ಆ ಒಂದು ಐಡಿಯಾಲಜಿ ಇದೆಯಲ್ಲ, ಅದನ್ನ ಎಷ್ಟು ವರ್ಣಿಸಿದ್ರು ಕಡಿಮೆನೆ. ಆ ಭೂದೇವಿಯ ಅಲಂಕಾರ, ಆ ವರಹದ ರೂಪ, ಆ ಕ್ಯಾರೆಕ್ಟರ್ ಗಳ
ಆಕ್ಟಿಂಗ್, ದ ಫ್ರೇಮ್, ದ ಶೋಕೇಜ್, ಆ ಗ್ಯಾಲಕ್ಸಿಯಲ್ಲಿ ನಡೆಯುವಂತಹ ಫೈಟ್ ಎಲ್ಲವೂ ಕೂಡ ಅವರ್ಣನೀಯ. ಅದರಲ್ಲೂ ಕೂಡ ಇದೊಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಆಗುತ್ತೆ, ಅದು ರಿಲೀಸ್ ಆಗ್ತಾ ಹೋಗುತ್ತೆ. ಅದು ಕೂಡ ನನ್ನ ಒಂಬಾಳೆ ಫಿಲಮ್ಸ್ ಅಡಿಯಲ್ಲಿ ಅಂದಾಗ ಇಟ್ಸ್ ಅ ಪ್ರೈಡ್ ಮೂಮೆಂಟ್. ಯಾಕಂದ್ರೆ ನಾನು ಇದನ್ನ ಯಾಕೆ ನನ್ನ ಪ್ರೈಡ್ ಅಂತ ಹೇಳ್ಕೊತಾ ಇದ್ದೀನಿ ಅಂತ ಅಂದ್ರೆ, ಅನಿಮೇಷನ್ ಅಂದ್ರೆ ಈಗ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ, ಅದು ಮಕ್ಳುಗಳಿಗೆ ಮಾತ್ರ ಅಂತ ಕೆಲವರು ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಆದ್ರೆ ಒಂದ್ಸಲ ನೀವು ಮಹಾವತಾರ ನರಸಿಂಹ ನೋಡಿ ನಿಮಗೆ ಗೊತ್ತಾಗುತ್ತೆ ಅನಿಮೇಷನ್ ಅಂದ್ರೆ ಏನು ಅಂತ. ಜಸ್ಟ್ ಇಮ್ಯಾಜಿನ್ ಈ ಅನಿಮೇಷನ್ ಲೈವ್ ಆಕ್ಷನ್ ಅಲ್ಲಿ ಆಗಿದ್ರೆ ಎಷ್ಟು ಆಸಮ್ ಆಗಿರೋದು ಅಂತ. ನೀವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ನೀವು ಯಾವುದೋ ಒಂದು ಸಿನಿಮಾನ ನೋಡ್ತೀರಾ, ಆ ಕೆಲವು ಸನ್ನಿವೇಶಗಳಲ್ಲಿ ನಿಮ್ಮನ್ನ ನೀವು ಕಳ್ಕೊಂಡು ನಿಮ್ಮ ಒಂದು ಫ್ಲೋ ಆಫ್ ಎಮೋಷನ್ ನ ಅಲ್ಲಿ ಇನ್ವಾಲ್ವ್ ಮಾಡಿರ್ತೀರಾ. ಆ ಫ್ಲೋ ಆಫ್ ಎಮೋಷನ್ ನ ಕಂಪ್ಲೀಟ್ ಈ ಮೂವಿಯಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ನಾನು ನಿಮ್ಗೆ ಏನ್ ಹೇಳಕ್ ಹೋಗ್ತಾ ಇದೀನಿ ಅಂದ್ರೆ, ನಿಮ್ಮ ಮಾನಸಿಕ ವ್ಯವಸ್ಥೆಯನ್ನ ಈ ಸಿನಿಮಾ ಎಲ್ಲೂ ಕೂಡ ಹದಗೆಡಿಸೋದಿಕ್ಕೆ ಬಿಡೋದಿಲ್ಲ. ಅಷ್ಟು ನೀಟಾಗಿ ನಿಮ್ಮ ಮಾನಸಿಕ ವ್ಯವಸ್ಥೆಯನ್ನ ಸಿನಿಮಾ ಕೊನೆವರೆಗೂ ಹಿಡಿದಿಟ್ಕೊಂಡಿರುತ್ತೆ. ನನಗೆ ಅರ್ಥ ಆಗುತ್ತೆ, ಅನಿಮೇಷನ್ ಅಲ್ಲಿ ಎಮೋಷನ್ ನ ಅಥವಾ ಫೇಶಿಯಲ್ ಎಕ್ಸ್ಪ್ರೆಷನ್ ನ ತೋರಿಸೋದು ಸ್ವಲ್ಪ ರಿಸ್ಕಿ ಆಗುತ್ತೆ. ಅದರಿಂದ ಡೈಲಾಗ್ ಗಳ ಮೂಲಕ ಆ ಒಂದು ಎಮೋಷನ್ ನ ನಮಗೆ ಕೊಡೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದೀರಾ ಅಂಡ್ ಇಟ್ ವರ್ಕ್ಸ್. ಈವನ್ ದ ಕ್ಯಾರೆಕ್ಟರ್ ಟ್ರಾನ್ಸಿಷನ್ ಇದೆಯಲ್ಲ, ಅದನ್ನು ಕೂಡ ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಕಾಸ್ಟ್ಯೂಮ್, ದ ಕ್ಯಾರೆಕ್ಟರ್ ಟ್ರಾನ್ಸಿಷನ್, ದ ಕ್ಯಾರೆಕ್ಟರ್ ಸ್ಟೋನ್ ಈಸ್ ಆಸಮ್ಲಿ ಡಿಸೈನ್ಡ್ ಇನ್ ದಿಸ್ ಮೂವಿ. ಇನ್ನು ಕ್ಲೈಮ್ಯಾಕ್ಸ್ ಅಂತೂ ಗೂಸ್ ಬಂಪ್ಸ್. ಆ ಒಂದು ಫೀಲಿಂಗ್ ಅನ್ನ ನೀವು ಬೇರೆ ಯಾವ ಮೂವಿಯಲ್ಲೂ ಪಡ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಒಂದು ರೇಜ್ ಅನ್ನೋದಿತ್ತಲ್ಲ, ಆ ಒಂದು ಎಮೋಷನ್ ಇತ್ತಲ್ಲ, ಆ ಒಂದು ಆಕ್ಷನ್ ಸೀಕ್ವೆನ್ಸ್ ಇತ್ತಲ್ಲ, ಅದು ಅನೇಬಲ್ ಟು ಬಿಲ್ಡ್ ಇಟ್ ಅಗೈನ್. ಒಂದ್ ಸೀನ್ ಹೇಳ್ತೀನಿ, ಅದು ಎಷ್ಟು ಆಸಮ್ ಆಗಿತ್ತು ಅಂತಂದ್ರೆ ಐ ಜಸ್ಟ್ ಶಾಕ್ಡ್. ಅದೇ ನರಸಿಂಹ ಸ್ವಾಮಿ ಅವರು ತಮ್ಮ ಕೈಯನ್ನ ಸರೋವರದಲ್ಲಿ ತೊಳ್ಕೊಂಡು ತಮ್ಮ ತಲೆಯನ್ನ ಎತ್ತು ನೋಡ್ತಾರಲ್ಲ, ಆ ಸೀನ್ ಅಂತೂ ಪ್ಯೂರ್ ಪೀಸ್ ಆಫ್ ಸಿನಿಮಾ ಅನ್ನಿಸ್ಬಿಡ್ತು. ಅದರಲ್ಲೂ ಆ ನರಸಿಂಹ ಸ್ವಾಮಿ ಅವರ ಅಪಿಯರೆನ್ಸ್ ಇತ್ತಲ್ಲ, ದಟ್ ಈಸ್ ಅ ಪೀಕ್ ವರ್ಕ್ ಆಫ್ CGI. ಟೋಟಲಿ ಮೂವಿ ಈಸ್ ಗೂಸ್ ಬಂಪ್ಸ್. ಇಟ್ಸ್ ಆಸಮ್, ಇಟ್ಸ್ ಫ್ಯಾಂಟಾಸ್ಟಿಕ್, ಇಟ್ಸ್ ನೈಸ್. ನೀವು ಇದನ್ನ ನೋಡಬಹುದು. ಈ ಸಿನಿಮಾ ಇವ್ರಿಗೆ ಸೀಮಿತ ಅಂತ ಏನಿಲ್ಲ, ಎಲ್ಲರೂ ಕೂಡ ನೋಡಬಹುದು. ಬಿಕಾಸ್ ಎಂಟರ್ಟೈನ್ಮೆಂಟ್ ಎಲ್ಲರಿಗೂ ಬೇಕು, ಸಿನಿಮಾ ಎಲ್ಲರಿಗೂ ಬೇಕು. ಹಾಗಂತ ಈ ಸಿನಿಮಾದಲ್ಲಿ ನೆಗೆಟಿವ್ಸ್ ಇಲ್ವಾ ಬ್ರೋ ಅಂತ ನೀವು ನನ್ನನ್ನ ಕೇಳಿದ್ರೆ, ನೆಗೆಟಿವ್ಸ್ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದರಲ್ಲಿ ನನಗೆ ಇಂಪಾರ್ಟೆಂಟ್ ನೆಗೆಟಿವ್ಸ್ ಅನ್ಸಿತ್ತು ಕ್ಯಾರೆಕ್ಟರ್ ಡಿಸೈನಿಂಗ್. ಇನ್ನೊಂದು ಸ್ವಲ್ಪ ಆ ಕ್ಯಾರೆಕ್ಟರ್ ಗಳ ಡಿಸೈನಿಂಗ್ ಎನ್ಹ್ಯಾನ್ಸ್ ಆಗಿದ್ರೆ ನೆಕ್ಸ್ಟ್ ಲೆವೆಲ್ ಆಗಿರೋದು. ಅಂಡ್ ಸಮ್ ಸೀನ್ಸ್ ಲೈಕ್ ಹಿರಣ್ಯಕಶಿಪು, ಪ್ರಹ್ಲಾದನ್ನ ಓದಿಯುವಂತದ್ದು, ಅವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಿತ್ತು ಅಂತ ನನ್ಗನ್ನಿಸ್ತು. ಕೆಲವು ಕನ್ನಡ ವಾಕ್ಯಗಳನ್ನ, ಕೆಲವು ಕನ್ನಡ ಪದಗಳನ್ನ ಇನ್ನೂ ಚೆನ್ನಾಗಿ ಬರಿಬಹುದಾಗಿತ್ತು. ಅದೇ ಕಂಪೇರ್ ಟು ಭಕ್ತ ಪ್ರಹ್ಲಾದ ಮತ್ತೆ ಮಹಾವತಾರ ನರಸಿಂಹ ಹೋಲ್ಸ್ಕೊಂಡ್ರೆ ಐ ಚೂಸ್ ಭಕ್ತ ಪ್ರಹ್ಲಾದ ಬಿಕಾಸ್ ಇಟ್ ಶೋಸ್ ದ ಫ್ಯಾಮಿಲಿ ವ್ಯಾಲ್ಯೂಸ್. ಅಲ್ಲಿ ಒಂದು ಸಂಬಂಧಗಳ ರೆಸ್ಪೆಕ್ಟ್ ಇತ್ತು, ಸಂಬಂಧಗಳ ನಡುವೆ ಇದ್ದಂತಹ ಗೌರವನ ನಾವು ಭಕ್ತ ಪ್ರಹ್ಲಾದ ಮೂವಿಲಿ ನೋಡಿದ್ವು. ಬಟ್ ಇಲ್ಲಿ ಆ ಸಂಬಂಧಗಳ ರೆಸ್ಪೆಕ್ಟ್ ಅನ್ನುವಂತ ಫೀಲ್ ನನಗೆ ಬರಲಿಲ್ಲ. ಲಾಸ್ಟಿಂಗ್ ನನ್ಗೆ ಏನ್ ಅನಿಸ್ತು ಅಂದ್ರೆ, ಸ್ಟಾರ್ಟಿಂಗ್ ಇಂದ ಕ್ಲೈಮ್ಯಾಕ್ಸ್ ವರ್ಗೂ ಭಕ್ತ ಪ್ರಹ್ಲಾದ ಮೂವಿ ನೋಡ್ಬಿಟ್ಟು ಕ್ಲೈಮ್ಯಾಕ್ಸ್ ನ ಮಾತ್ರ ಮಹಾವತಾರ ನರಸಿಂಹ ಮೂವಿ ನೋಡಿದ್ರೆ ಪ್ಯೂರ್ ಆಸಮ್, ಪರ್ಫೆಕ್ಟ್, ಇದಕ್ಕಿಂತ ಬೇರೊಂದು ಬೇಕಿಲ್ಲ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಮಹಾವತಾರ ನರಸಿಂಹ ಮೂವಿನ ನೋಡಿದ್ರೆ ನಿಮ್ಗೆ ಅನ್ನಿಸ್ತು ನನ್ನ ಕಮೆಂಟ್ ಮಾಡಿ ತಿಳಿಸಿ. ಸೋ ಇಲ್ಲ ಹಾಕಿಲ್ಲ, ನಾನು ನೋಡಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ. ಇಲ್ಲ ಹಾಕಿದ ತಕ್ಷಣ ನೋಡಿ ಅದರ ರಿವ್ಯೂ ಮಾಡ್ತೀನಿ ಅಂತ ಹೇಳ್ತಾ, ಫ್ಯಾಂಟಾಸ್ಟಿಕ್ ಫೋರ್ ಫಸ್ಟ್ ಪೋಸ್ಟ್ ಕ್ರೆಡಿಟ್ ಸೀನ್ ಬ್ರೇಕ್ ಡೌನ್ ಗೋಸ್ಕರ ಕಾಯ್ತಾ ಇರುವಂತಹ ನನ್ನ ಎಲ್ಲಾ ಪ್ರೀತಿಯ ಮಾರ್ವೆಲ್ ಅಭಿಮಾನಿಗಳಿಗೂ ಇನ್ನೊಂದು ಸ್ವಲ್ಪ ದಿನ ಕಾಯಿರಿ ಅಂತ ವಿನಂತಿಸಿಕೊಳ್ತಾ ಇದ್ದೀನಿ. ಯಾಕಂದ್ರೆ ಅವತಾರ್ ಫೈರ್ ಅಂಡ್ ಡ್ಯಾಶ್ ಮೂವಿಯ ಟ್ರೈಲರ್ ರಿಲೀಸ್ ಆಗಿದೆ, ಅದ್ರ ಬಗ್ಗೆ ಮಾತಾಡಿ ನಂತರ ಫ್ಯಾಂಟಾಸ್ಟಿಕ್ ಫೋರ್ ಫಸ್ಟ್ ಸ್ಟೆಪ್ ಮೂವಿಯ ಪೋಸ್ಟ್ ಕ್ರೆಡಿಟ್ ಸೀನ್ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಪೋಸ್ಟ್ ಕ್ರೆಡಿಟ್ ಸೀನ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ, ಆಲ್ ಕನೆಕ್ಟ್ಸ್ ಟು ಡೂಮ್, ಎವ್ರಿಥಿಂಗ್ ಇಸ್ ಡೂಮ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಅದು ಹೇಗೆ, ಯಾಕೆ ಅನ್ನೋದು ತುಂಬಾ ಪ್ರಶ್ನೆಗಳು ನನಗೂ ಕಾಡ್ತಾ ಇದಾವೆ. ಆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಹುಡುಕೊಂಡು ನಾನು ಆದಷ್ಟು ಬೇಗ ನಿಮ್ ಜೊತೆ ಬರ್ತೀನಿ. ಸಿಗೋಣ ಅವತಾರ್ 3 ಅವತಾರ್ ಫೈರ್ ಅಂಡ್ ಆಶ್ ಮೂವಿಯ ಟ್ರೈಲರ್ ಬ್ರೇಕ್ ಡೌನ್ ಮತ್ತೆ ರಿವ್ಯೂ ಅಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.